ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿರಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಾಗಿರ್ಬೋದು ಇವತ್ತಿನ ವಿಡಿಯೋ ಎದ್ರ ಬಗ್ಗೆ ಅಂತ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಹೋಗ್ತಿರುವಂಥ ಹಾಸ್ಪಿಟಲ್ನ ಇವತ್ತು ಟೂರ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಮ್ಮಮ್ಮ ಇಂಡಿಯಾಲಿಂದ ಬಂದಿದ್ದರು ನನ್ನ ಡೆಲಿವರಿ ಟೈಮಲ್ಲಿ. ಸೊ ಅವರೆಲ್ಲ ಏನು ತೊಗೊಂಡು ಬಂದಿದ್ರು ಅಂತ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಟ್ರೈ ಹೆಲ್ತ್ ಅನ್ನೋ ಹಾಸ್ಪಿಟಲ್ನಲ್ಲಿ ನಾನು ತೋರಿಸ್ತಾ ಇದ್ದೆ. ಇದು ತುಂಬಾ ದೊಡ್ಡದಾದಂಥ ಹಾಸ್ಪಿಟಲ್. ಇದ್ರ ಬ್ರ್ಯಾಂಚು ನಾವಿರುವಂಥ ಸಿನ್ಸಿನಾಟಿಯಲ್ಲಿ ತುಂಬಾ ಇದೆ. ಈ ಹಾಸ್ಪಿಟ್ಲು ನಮ್ಮ ಮನೆಗೆ ತುಂಬ ಹತ್ತಿರ ಆಗ್ತಾ ಇರೋದ್ರಿಂದ ನಾವು ಇಲ್ಲೇ ಬರ್ತಿದ್ವಿ. ನೋಡ್ಬೋದು ಹಾಸ್ಪಿಟ್ಲ್ ಎಷ್ಟು ದೊಡ್ಡದೈತೆ ಅಂಥೇಳಿ. ನಾನಿವತ್ತು ನಂದು ಏನು ರೆಗ್ಯುಲರ್ ಚೆಕಪ್ ಎಲ್ಲ ಮಾಡಿಸ್ತಿದ್ವಲ್ಲ ಆ ಬಿಲ್ಡಿಂಗಿಗೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಸೊ ಅಲ್ಲೆಲ್ಲ ನೋಡುವಂತ್ರೆ ಹೆಂಗಿದೆ ಅಂಥೇಳಿ. ಈ ವಿಡಿಯೋಕ್ಕಿಂತ ಮುಂಚೆಗೆ ನಾನು ತುಂಬಾ ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋಸ್ ಎಲ್ಲ ಹಾಕಿದ್ದೆ. ನಾನು ಸೀಮಂತದ್ದಾಗಿರ್ಬೋದು, ಜೆಂಡರ್ ರಿವೀಲ್ದಾಗಿರ್ಬೋದು. ಅವನ್ನ ಯಾರಾದರೂ ನೋಡಿಲ್ಲ ಅಂತಂದರೆ ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಹಾಸ್ಪಿಟಲ್ ಬಗ್ಗೆ ಹೇಳೋದಾದರೆ ತುಂಬಾ ಒಳ್ಳೆಯದು ಇದೆ. ಅಲ್ಲಿರುವಂಥ ಸ್ಟಾಫ್ ಆಗಿರಲಿ, ಡಾಕ್ಟರ್ ಆಗಲಿ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಮತ್ತು ಸ್ಕ್ಯಾನಿಂಗ್ ಮಾಡುವಾಗೂ ಅಷ್ಟೇ ಎಷ್ಟು ಚಂದ ಎಕ್ಸ್ಪ್ಲೇನ್ ಮಾಡ್ತಿದ್ರಂದರೆ ಆ್ಯಸ್ ಇಫ್ ಬೇಬಿ ನಮ್ಮ ಕೈಯಾಗ ಐತಿ ಅನ್ನೋ ಥರ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನಂಗೆ ಆ ಥರ ಫೀಲ್ ಆಗ್ತಾಯಿದ್ದು, ನಾನು ನೋಡಕತ್ತೀನೇನೋ ಬೇಬಿ ನನ್ನ ಕೈಯಾಗ ಇಟ್ಕೊಂಡು ಅನ್ನೋ ಥರ. ಸೊ ಅದ್ರದ್ದು ಕಣ್ಣಾಗಿರಲಿ, ಲಿಪ್ಸ್ ಆಗಿರಲಿ ಎಲ್ಲನೂ ತುಂಬಾ ಎಕ್ಸ್ಪ್ರೆಸಿವ್ ಆಗಿ ಹೇಳ್ತಾಯಿದ್ರು. ಅಷ್ಟೇ ಅಲ್ಲ, ಈವನ್ ನಮ್ಗೆ ಕೂಡ ಅಂದರೆ ತಾಯಂದ್ರಿಗೂ ಕೂಡ ತುಂಬಾ ಪ್ಯಾಂಪರಿಂಗ್ ಮಾಡ್ತಿದ್ರು ಡಾಕ್ಟರು. ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಟಯರ್ಡ್ ಇರುತ್ತೆ ಮತ್ತು ಸ್ವಲ್ಪ ಭಯ ಇರುತ್ತೆ. ಹೀಗಾಗಿ ನಾವು ಅದನ್ನೆಲ್ಲ ಅವ್ರ ಮುಂದೆ ಎಕ್ಸ್ಪ್ರೆಸ್ ಮಾಡಿದಾಗ ಅವರು ತುಂಬ ಚೆನ್ನಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋರು. ಹೀಗಾಗಿ ನಂಗೆ ಹಾಸ್ಪಿಟ್ಲ್ ವಿಸಿಟ್ ಮಾಡಿ ಬರುವಾಗಂತೂ ಫುಲ್ ರಿಲೀಫ್ ಆಗಿರ್ತಿದ್ದೆ. ಹಾಗೇನೇ ಇತ್ತಲ್ಲ ಅದು ವೇಟಿಂಗ್ ರೂಮ್, ಮತ್ತು ಇದು ಬಂದು ನಮ್ಮದು ರೆಗ್ಯುಲರ್ ಚೆಕಪ್ ಮಾಡ್ತಿರುವಂಥ ರೂಮು. ನೋಡ್ಬೋದು ಎಷ್ಟು ಕ್ಲೀನಾಗಿ ನೀಟಾಗಿ ಇಟ್ಟಿದ್ದಾರೆ ಅಂಥೇಳಿ. ಮತ್ತು ಇಲ್ಲಿ ಸ್ವಲ್ಪ ಡೆಕೋರೇಟಿವ್ ಬಗ್ಗೆ ಭಾಳ ಕ್ರೇಜು. ಹೀಗಾಗಿ ಎಲ್ಲ ಕಡೆ ನೀವು ಡೆಕೋರೇಟಿವ್ ಐಟಮ್ ಇಟ್ಟು ಡೆಕೋರೇಷನ್ ಎಲ್ಲ ಮಾಡಿರೋದನ್ನ ನೋಡ್ಬೋದು. ಮತ್ತು ಫಸ್ಟ್ ಟೈಮ್ ನಮ್ಮ ಮಮ್ಮಿ ಅಮೇರಿಕಕ್ಕೆ ಬಂದಿದ್ದರು. ಅವ್ರು ಏನೆಲ್ಲ ತಂದಿದ್ರು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮಮ್ಮಿ ಬರ್ಬೇಕಾದ್ರೆ ಬೆಂಗಳೂರ್ಲಿಂದ ಯಾರೂ ನಮ್ಗೆ ಪರಿಚಯ ಇದ್ದವರು ಸಿನ್ಸಿನಾಟಿಗೆ ಬರೋರು ಇದ್ದಿಲ್ಲ. ಹೀಗಾಗಿ ಅವ್ರು ಒಬ್ಬರೇ ಬಂದರು. ಓನ್ಲಿ ಅವರು ಒಂದು ಫ್ಲೈಟ್ ಚೇಂಜ್ ಮಾಡಬೇಕಾಯಿತು, ಅದು ಪ್ಯಾರಿಸ್ನಲ್ಲಿ. ಹೀಗಾಗಿ ನಾವು ವೀಲ್ ಚೇರ್ನ ಆಪ್ಷನ್ ಚೂಸ್ ಮಾಡ್ಕೊಂಡಿದ್ವಿ. ಈ ವೀಲ್ ಚೇರ್ ಆಪ್ಷನ್ ಇದ್ರೆ ಅಲ್ಲಿ ಒಬ್ಬರು ಹೆಲ್ಪರ್ ಬರ್ತಾರೆ. ನಾವೆಲ್ಲಿ ಫ್ಲೈಟ್ ಚೇಂಜ್ ಮಾಡ್ತಿರ್ತೀವಲ್ಲ ಅಲ್ಲಿ ಬಂದು ಅವರೇ ಪಿಕ್ ಮಾಡಿ ನಾವು ಯಾವುದು ಕನೆಕ್ಟಿಂಗ್ ಫ್ಲೈಟ್ ಇರುತ್ತಲ್ಲ ಅಲ್ಲೇ ಅವ್ರು ಕರ್ಕೊಂಡು ಹೋಗಿ ಬಿಡ್ತಾರೆ. ಇವಾಗ ತಂದಿರುವಂಥ ಐಟಮ್ಸ್ ಅನ್ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಇಲ್ಲಿ ಮೋತಿಚೂರ್ ಇದೆ, ಹಾಗೆ ಕೆಲವು ಸ್ನ್ಯಾಕ್ಸ್ ಇದೆ, ಕಾಜು ಕತ್ಲಿ ಮತ್ತು ಇದು ಶೇಂಗಾ ಹೋಳಿಗೆ ಮಮ್ಮಿ ಕೈಯಾರೆ ಮಾಡ್ಕೊಂಡು ತೊಗೊಂಡು ಬಂದಿದ್ರು. ಮತ್ತು ಮಮ್ಮಿನೂ ಅಷ್ಟೊಂದೇನು ಹೆದರ್ಕೊಂಡಿದ್ದಿಲ್ಲ ಫ್ಲೈಟ್ನಾಗ ಬರಲಿಕ್ಕೆ. ಈ ಮೊದಲು ಒಮ್ಮೆ ನಾವು ಚೆನ್ನೈಗೆ ಫ್ಲೈಟಲ್ಲಿ ಮಮ್ಮಿ ಕರ್ಕೊಂಡು ಹೋಗಿದ್ವಿ ವೀಸಾ ಇಂಟರ್ವ್ಯೂಗಂತ. ಹೀಗಾಗಿ ಅವ್ರಿಗೆ ಅದ್ರದ್ದು ಎಕ್ಸ್ಪೀರಿಯೆನ್ಸ್ ಇತ್ತು. ಸೊ ಹೀಗಾಗಿ ಅವರು ಹೇಳಿದರು, ನಾನು ಒಬ್ಬಳೇ ಬರೋಕ್ಕೆ ರೆಡಿ ಇದ್ದೀನಿ, ನೀವೇನು ವರಿ ಮಾಡಬೇಡ್ರಿ ಅಂಥೇಳಿ. ಮತ್ತು ಅಷ್ಟೇ ಅಲ್ಲದೆ ಹಸ್ಬೆಂಡ್ ಒಂದು ಲೆಟರ್ನ ಮಮ್ಮಿಗೆ ಜಿಮೇಲ್ ಮಾಡಿದರು. ಸೊ ಅದರಲ್ಲಿ ಏನಿತ್ತು ಅಂತಂದ್ರೆ, ಈ ಇಮಿಗ್ರೇಷನ್ ಟೈಮಲ್ಲಿ ಕೆಲವು ಪ್ರಶ್ನೆಗಳನ್ನ ಕೇಳ್ತಿರ್ತಾರಲ್ಲ, ಕಾಮನ್ ಥಿಂಗ್, ನೀವು ಯಾಕೆ ಟ್ರಾವೆಲ್ ಮಾಡ್ತಿದ್ದೀರಿ, ಎಷ್ಟು ದಿನ ಇರ್ತೀರಿ, ಆ ಥರದ್ದೆಲ್ಲ ಸುಮಾರಾದ ಕ್ವಶನ್ಗೆ ನಮ್ಮ ಹಸ್ಬೆಂಡ್ ಅದಕ್ಕೆ ಆನ್ಸರ್ ಬರೆದು ನಮ್ಮ ಮಮ್ಮಿಗೆ ಜಿಮೇಲ್ ಮಾಡಿದರು. ಸೊ ನಮ್ಮ ಮಮ್ಮಿ ಅದನ್ನು ಪ್ರಿಂಟೌಟ್ ತೊಗೊಂಡು ಬಂದಿದ್ರು. ಸೊ ಯಾರಾದರೂ ಇಮಿಗ್ರೇಷನಲ್ಲಿ ಕ್ವಶನ್ ಮಾಡಿದಾಗ ಇದನ್ನು ತೋರಿಸ್ರಿ ಅವ್ರಿಗೆ ಅಂಥೇಳಿ. ಮತ್ತು ಅದರಲ್ಲಿ ನಂದು ಮತ್ತು ನನ್ನ ಹಸ್ಬೆಂಡ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ರು. ಸೊ ಏನಾದರೂ ಮೋರ್ ಇನ್ಫಾರ್ಮೇಷನ್ ಬೇಕಿದ್ದರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂಥೇಳಿ. ಹೀಗಾಗಿ ಮಮ್ಮಿ ಜರ್ನಿ ತುಂಬ ಆರಾಮಾಗಿತ್ತು, ತುಂಬ ಸೇಫಾಗಿ ಬಂದು ಇಲ್ಲಿ ರೀಚ್ ಆದರು. ಹಾಗೆಯೇ ಇವೆಲ್ಲನೂ ನಮ್ಮ ಅತ್ತೆ ಮನೆಯಲ್ಲಿಂದ ಬಂದಿರುವಂತಹ ಗಿಫ್ಟ್ಗಳು. ನಮ್ಮ ಅತ್ತೆಯವರು ಈ ಥರ ಎಲ್ಲ ಡ್ರೆಸ್ಗಳನ್ನ ನನ್ನ ಬೇಬಿಗೆ ಕೊಟ್ಟು ಕಳಿಸಿದ್ರು. ಜೆಂಡರ್ ರಿವೀಲ್ ನಾವು ಮಾಡಿಬಿಟ್ಟಿದ್ವಿ, ಹೀಗಾಗಿ ಎಲ್ಲರಿಗೆ ಜೆಂಡರ್ ಗೊತ್ತಾಗಿತ್ತು, ಬಾಯ್ ಬೇಬಿ ಅಂತ. ಹೀಗಾಗಿ ಬಾಯ್ ರಿಲೇಟೆಡ್ ಐಟಮ್ಸ್ನ ಎಲ್ಲ ಕೊಟ್ಟು ಕಳಿಸಿದ್ರು.
ಮಮ್ಮಿಗೆ 6 ಮಂತ್ ಇರಲಿಕ್ಕೆ ಇಲ್ಲೇ ಪರ್ಮಿಷನ್ ಸಿಕ್ಕಿತ್ತು, ವೀಸಾ ಪರ್ಮಿಷನು. ಹೀಗಾಗಿ ಅವರು ನಂದು ಡೆಲಿವರಿ ಆಗೋಕ್ಕಿಂತ 1 ವೀಕ್ ಮುಂಚೆ ಬಂದಿದ್ದರು. ನಂಗೆ ಆಫ್ಟರ್ ಡೆಲಿವರಿ ಮಮ್ಮಿದು ಅವಶ್ಯಕತೆ ಭಾಳ ಇರೋದ್ರಿಂದ ನಾವು ಸ್ವಲ್ಪ ಲೇಟಾಗಿ ಕರ್ಸ್ಕೊಂಡಿದ್ವಿ. ಮತ್ತು ಇದಕ್ಕೆ ಅಂಟಿನ ಉಂಡೆ ಅಂತಾರೆ, ಇದು ಬಾಣಂತಿಗೆ ಭಾಳ ಒಳ್ಳೆಯದು. ಸೊ ಇದನ್ನು ಮಮ್ಮಿನೂ ಮಾಡ್ಕೊಂಬಂದಿದ್ರು. ಇವು ಚಿಕ್ಕದಾದಂಥ ಟಾಯ್ಸ್ಗಳು. ಮತ್ತು ಇದು ಹಸ್ಬೆಂಡ್ ಕೋಟು. ಇದು 1 ಟೈಮ್ ಅಷ್ಟೇ ಯೂಸ್ ಮಾಡಿದ್ರು, ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ವಿ. ಇವಾಗ ಏನಾದ್ರು ಅಪ್ಕಮಿಂಗ್ ಇವೆಂಟ್ ಎಲ್ಲ ಬರ್ತಾವಲ್ಲ, ಅದಕ್ಕೆ ಯೂಸ್ ಆಗುತ್ತೆ ಅಂಥೇಳಿ ಮಮ್ಮಿ ಕಡೆಯಿಂದ ತರಿಸ್ಕೊಂಡಿದ್ವಿ ಇದನ್ನು. ನನ್ನ ಫ್ರೆಂಡ್ ನಂದ ಅಂತಿದ್ದಾರೆ ಬಿಜಾಪುರದಲ್ಲಿ, ಅವಳು ಇದನ್ನು ಕೊಟ್ಟು ಕಳಿಸಿದ್ದಾಳೆ ಬ್ಲೌಸ್ ಸ್ಟಿಚ್ ಮಾಡಿ. ಯಾಕಂದರೆ ಆಫ್ಟರ್ ಡೆಲಿವರಿ ನಮ್ಗೆ ಮೊದಲಿರುವಂತಹ ಬ್ಲೌಸ್ಗಳೆಲ್ಲ ಸರಿ ಆಗಲ್ಲ. ಒಂದು ಗೋಲ್ಡನ್ ಕಾಮನ್ ಕಲರಲ್ಲಿ ಮತ್ತು ಕನಕದ ಬ್ಲೌಸ್ ಬರುತ್ತಲ್ಲ, ಅದನ್ನು ಸ್ಟಿಚ್ ಮಾಡಿ ಕಳಿಸಿದಾಳೆ. ನನಗೆ ಮತ್ತು ಕಿಚನಲ್ಲಿ ಕೆಲವು ಐಟಮ್ಸ್ಗಳು ಬೇಕಾಗಿದ್ದವು. ಈ ಥರ ಚಪಾತಿ ಮಣೆ ಮತ್ತು ತಟ್ಟೆ ಇಡ್ಲಿ ಮಾಡ್ಕೊಂಡು ತಿನ್ಬೇಕಂತ ಭಾಳ ಆಸೆ ಆಗಿತ್ತು. ಬಟ್ ಅದ್ರದ್ದು ಪ್ಲೇಟ್ ಇದ್ದಿಲ್ಲ ನನ್ನ ಹತ್ರ, ಅದನ್ನು ಕೂಡ ತರಿಸ್ಕೊಂಡಿದ್ದೀನಿ. ಮನೆಯಲ್ಲಿ ಆಲ್ರೆಡಿ ಒಂದು ಸ್ಟೀಲ್ದು ಆರತಿ ತಾಟೆಲ್ಲ ಇತ್ತು. ಬಟ್ ಇಲ್ಲಿ ಪೂಜೆಗಳನ್ನ ಅದನ್ನೆಲ್ಲ ಭಾಳ ಮಾಡ್ತಾ ಇರ್ತೀನಿ. ಮತ್ತು ಯೂಟ್ಯೂಬ್ನಾಗೂ ಇವೆಲ್ಲ ಹಿತ್ತಾಳೆ ಐಟಮ್ಸ್ ಎಲ್ಲ ಚೆಂದ ಕಾಣ್ತಾವೆ. ಹೀಗಾಗಿ ಕೆಲವು ಹಿತ್ತಾಳೆ ಐಟಮ್ಸ್ ಎಲ್ಲ ಏನಿದ್ವಲ್ಲ ಅವು ಥರದ್ದೆಲ್ಲ ತರಿಸ್ಕೊಂಡಿದ್ದೀನಿ. ಮತ್ತು ಇದು ಬ್ರಾಸ್ದು ಉರ್ಲಿ ತರಿಸ್ಕೊಂಡಿದ್ದೀನಿ. ಸೊ ಏನಾದರೂ ಈ ಹೂವು ನೀರು ಅದು ಹಾಕಿ ಡೆಕೋರೇಷನ್ ಮಾಡ್ತಾರಲ್ಲ, ಆ ಥರ ಮಾಡೋಕ್ಕೆ ಇದು ಚೆಂದ ಅನಿಸುತ್ತೆ ಅಂಥೇಳಿ. ಹಾಗೆಯೇ ತಾಮ್ರದ್ದು ಈ ಚಂಬು ಮತ್ತು ಪ್ಲೇಟ್ನ ತರಿಸ್ಕೊಂಡಿದ್ದೆ. ಮತ್ತು ಪರ್ಟಿಕ್ಯುಲರಾಗಿ ಈ ಥರದ್ದು ಪ್ಲೇಟ್ ಎಲ್ಲ ಇರ್ತಾವಲ್ಲ, ಇದನ್ನು ಕುಕ್ಕಿಂಗ್ ವಿಡಿಯೋ ಮಾಡ್ಲಿಕ್ಕೆ ಅಂತ ತರಿಸ್ಕೊಂಡಿದ್ದೆ. ಏನಾದರೂ ಥಾಲಿ ಥೀಮ್ ಆ ಥರ ಮಾಡಿದಾಗ ಇದು ಚೆಂದ ಕಾಣುತ್ತೆ ಅಂತ ಹೇಳಿ. ಮತ್ತು ಸ್ಮಾಲ್ ಒಂದು ಕುಕ್ಕರ್ ಇದ್ದಿಲ್ಲ ನನ್ನ ಹತ್ರ, ದೊಡ್ಡವು ಇದ್ವು ಎಲ್ಲ. ಸೊ ಬೇಬಿಗೆಲ್ಲ ಮುಂದೆ ಹೆಲ್ಪ್ ಆಗುತ್ತೆ ಕುಕ್ ಮಾಡಲಿಕ್ಕೆ ಇದು ಊರಲ್ಲಿ ಅಂಥೇಳಿ ಈ ಥರದ್ದು ಕುಕ್ಕರ್ ತರಿಸ್ಕೊಂಡಿದ್ದೀನಿ. ಹಾಗೆ ಫಿಲ್ಟರ್ ಕಾಫಿ ಅದನ್ನು ಮಾಡಲಿಕ್ಕೆ ಈ ಥರದ್ದು ಒಂದು ತೊಗೊಂಡಿತ್ತು. ಮತ್ತು ಇಲ್ಲಿ ಸ್ಟ್ರೈನರ್ ಇದೆ. ಹಾಗೆ ಕುಟ್ಕ ನನ್ನ ಹತ್ರ ಹಿತ್ತಾಳೆದಿತ್ತು. ನನಗೆ ಸ್ಟೀಲ್ ಬೇಕಾಗಿತ್ತು ಮತ್ತು ಸ್ವಲ್ಪ ದೊಡ್ಡ ಸೈಜಲ್ಲಿ ಬೇಕಾಗಿತ್ತು. ಅದು ಮೊದಲಿತ್ತಿದ್ದು ಸಣ್ಣದಿತ್ತು, ಹೀಗಾಗಿ ಅದನ್ನು ಕೂಡ ತೊಗೊಂಡು ಬಂದಿದ್ದಾರೆ ಮಮ್ಮಿ. ಒಂದು ಥರ ಅವೇನು ಟಿಪಿಕಲ್ ಇಂಡಿಯನ್ ಐಟಮ್ಸ್ ಏನಿರ್ತಾವಲ್ಲ, ಅವು ಇಂಡಿಯಾದಿಂದ ತರಿಸ್ಕೊಂಡ್ರೆ ಸಮಾಧಾನ ಆಗುತ್ತೆ. ಮತ್ತು ಇದು ಶೀಟ್ ಇದೆ, ಇದರಾಗಿ ಪರ್ಟಿಕ್ಯುಲರಾಗಿ ಸೈಜ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ನಮಗೆ ಆ ಸೈಜಲ್ಲಿ ಏನಾದರೂ ಚಪಾತಿ ಆ ಥರ ಲಟ್ಸ್ಕೋಬೇಕಾಗಿತ್ತು ಅಂದರೆ, ಅಥವಾ ಪಿಜ್ಜಾ ಬೇಸ್ ಮಾಡಬೇಕಾಗಿತ್ತಂದರೆ ಈ ಸೀಟ್ ಯೂಸ್ ಮಾಡ್ಬೋದು. ಇದು ದಿವಾನದ್ದು ಬೆಡ್ ಸೆಟ್ಟು. ಇಲ್ಲೆಲ್ಲ ದಿವಾನದ್ದು ಸೆಟ್ ಎಲ್ಲ ಸಿಗ್ತಿದ್ದಿಲ್ಲ, ಬೆಡ್ಶೀಟ್ ಮತ್ತು ಪಿಲ್ಲೋ ಕವರ್ ಅದೆಲ್ಲ. ಅದು ಕೂಡ ತೊಗೊಂಡು ಬಂದಿದ್ದಾರೆ ಮಮ್ಮಿ. ಮತ್ತೆಲ್ಲ ಇದು ಶಾಲು ಈ ಥರ ಎಲ್ಲ ಕೆಲವು ಡೆಕೋರೇಟಿವ್ ವಿಡಿಯೋಸ್ ಏನು ಮಾಡ್ತಿರ್ತೀನಲ್ಲ, ಅವಾಗೆಲ್ಲ ಟೇಬಲ್ ಕ್ಲಾತ್ ಆಗಿ ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತಂತ ಈ ಥರದ್ದು ತೊಗೊಂಡಿದ್ದೀವಿ. ಮತ್ತು ನಮ್ಮ ಊರಲ್ಲಿ ಒಬ್ಬರು ಆಂಟಿ ಇದ್ದಾರೆ, ನಮ್ಮ ಪಕ್ಕದ ಮನೆಯವರು. ಅವರು ಆರೋಗ್ಯ ತುಂಬ ಇಷ್ಟಪಡ್ತಾರೆ. ಸೊ ಅವಳು ಇಲ್ಲೇನಾದರೂ ಟ್ರೆಡಿಷ್ನಲ್ ಆಗಿ ಎತ್ನಿಕ್ ವೇರ್ ಎಲ್ಲ ಹಾಕ್ಕೊಂಡಾಗ ಹೂವು ಆ ಥರದ್ದು ಇರಲಿ ಆರ್ಟಿಫಿಷಿಯಲ್ ಹೂವು ಅದೆಲ್ಲ ಕೊಟ್ಟು ಕಳಿಸಿದ್ದಾರೆ. ಇವು ಕೂಡ ಅಷ್ಟೇ ಆರ್ಟಿಫಿಷಿಯಲ್ ಜ್ಯುವೆಲರಿ. ಇಲ್ಲೇನಾದರೂ ಟ್ರೆಡಿಷ್ನಲ್ ಇವೆಂಟ್ಸ್ ಅದೆಲ್ಲ ನಡೆದಾಗ ಅಥವಾ ಎತ್ನಿಕ್ ವೇರ್ ನಾವೆಲ್ಲ ಹಾಕ್ಕೊಂಡಾಗ ಯೂಸ್ ಆಗುತ್ತೆ ಅಂಥೇಳಿ ಇದು ಮನೆಯಲ್ಲಿ ಆಲ್ರೆಡಿ ಇತ್ತು, ಮಮ್ಮಿ ತೊಗೊಂಡು ಬಂದಿದ್ರು ಇವನ್ನ.
ಮತ್ತು ಬೇಬಿ ಹುಟ್ಟಿದ ಮೇಲೆ ಬೇಬಿಗೆ ನಾಮಕರಣ ಮಾಡೋದಿರುತ್ತೆ, ಅನ್ನಪ್ರಾಶನ ಮಾಡೋದು, ಈ ಥರ ಸಣ್ಣ ಪುಟ್ಟದ ಕಾರ್ಯಕ್ರಮಗಳಿರ್ತಾವೆ. ಅವಾಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿ ಈ ಥರ ಸಿಲ್ವರ್ ಐಟಮ್ ತೊಗೊಂಡು ಬಂದಿದ್ದಾರೆ. ಮತ್ತು ಇದು ಚೈನ್ ಬೇಬಿಗಂತ ಅತ್ತೆಯವ್ರು ಕೊಟ್ಟು ಕಳಿಸಿದ್ರು. ಮತ್ತು ಇದು ಪುಟಾಣಿ ಆಗಿರೋ ಹಾಲ್ಗಡ್ಗ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಕ್ಯೂಟಾಗಿ. ಮತ್ತು ಮಗು ಹುಟ್ಟಿದ 5ನೇ ದಿನಕ್ಕೆ ನಾವು ಲಿಂಗಧಾರಣೆ ಅಂತ ಮಾಡ್ತೀವಿ, ಅದಕ್ಕಂಥೇಳಿ ಈ ಲಿಂಗದ ಕಾಯಿ. ಹಾಗೆಯೇ ನನಗೆ ಚಿಕ್ಕದು ಒಂದಿಷ್ಟು ಇಯರಿಂಗ್ಸ್ ಬೇಕಾಗಿತ್ತು, ಇಯರಿಂಗ್ಸ್ ತಂದಿದ್ದಾರೆ. ಮತ್ತು ಒಂದು ಫಿಂಗರ್ ರಿಂಗ್ ಇದೀನಿ, ನಾನು ಹೇಳಿದ್ದಿಲ್ಲ ಬಟ್ ಮಮ್ಮಿಗೇನೋ ಲೈಕ್ ಆಗಿತ್ತು, ಸೊ ಅವ್ರು ತೊಗೊಂಡು ಬಂದಿದ್ದಾರೆ. ಮತ್ತು ಇದು ಮೂಗಿನ ನತ್ತು, ಹಾಗೆಯೇ ಕೈಯಲ್ಲಿ ಹಾಕ್ಲಿಕ್ಕಂತ ಈ ಥರದ್ದು ಖಡ್ಗ ತೊಗೊಂಡಿದ್ದಾರೆ. ಮತ್ತು ಹಾಗೆಯೇ ನಾನು ಫ್ರೆಂಡ್ಸ್ ವಿಷಯದಲ್ಲಿ ಭಾಳನೇ ಬ್ಲೆಸ್ಸರ್ ಅನ್ಬೋದು. ನಾನು ಅವ್ರಿಗೆಲ್ಲ ಈ ವಿಡಿಯೋದ ಮೂಲಕ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಾನು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಅವ್ರು ತುಂಬ ಕೇರ್ ತೊಗೊಂಡಿದ್ದಾರೆ. ಎಷ್ಟೊಂದು ಮಂದಿ ನಂಗೆ ಊಟಕ್ಕೆ ಕರಿತಿದ್ರು ಎವ್ರಿ ವೀಕೆಂಡೆಲ್ಲ, ಮತ್ತು ಮನೆಗೂ ಊಟಕ್ಕೆ ಕೊಟ್ಟು ಕಳಿಸ್ತಿದ್ರು. ನನಗೆ ಏನೇನು ಬಯಕೆ ಇದೆ ಅಂತ ಕೇಳ್ತಾಯಿದ್ರು ಎವ್ರಿ ಟೈಮ್. ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಲ್ತಿ ಫುಡ್ ಎಲ್ಲ ತಿಂದು ಬೇಜಾರಾಗಿರುತ್ತೆ. ಸೊ ನಂಗೆ ಚಟ್ಪಟ ಇಷ್ಟ ಅಂದಾಗ ಅವರೇ ತುಂಬ ಕೇರ್ ತೊಗೊಂಡು ಚಾಟ್ಸ್ ಎಲ್ಲ ಮಾಡಿದರು. ಒಳ್ಳೆ ರೀತಿ ಅಡುಗೆ ಮಾಡಿ ಕೊಟ್ಟಿದ್ದಾರೆ. ನಾನು ಎಲ್ಲ ಕಡೆ ಹೋದಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಕೆಲವೊಂದು ಕಡೆ ವಿಡಿಯೋ ಮಾಡಿದ್ದೀನಿ. ಸೊ ಅವನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕನ್ನಿಸ್ತು. ಹಾಗೆಯೇ ಇವತ್ತಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.